ಹಲೋ ಸ್ನೇಹಿತರೆ, ಮಾರ್ನಿಂಗ್ ಸಂಡೇ. ನನ್ನ ಪ್ರಯಾಣ HSRಗೆ. HSR ಹೋದ ತಕ್ಷಣ ಯಜಮಾನ ಓಟ್ಸಿಗೆ ಮಿಲ್ಕ್ ಹಾಕ್ಕೊಟ್ರು. ಓಟ್ಸ್ ತಿನ್ಕೊಂಡು ಯಾವುದಾದ್ರೂ ಮೂವಿ ನೋಡೋಣ ಅಂತ ಸರ್ಚ್ ಮಾಡಿದೆ. ನೆಟ್ಫ್ಲಿಕ್ಸು, ಪ್ರೈಮು ಎಲ್ಲ ಕಡೆ ಸರ್ಚ್ ಮಾಡಿದ್ರು ಯಾವ ಮೂವಿನೂ ಸಿಗಲಿಲ್ಲ. ಲಾಸ್ಟಿಗೂ ಹಾಟ್ಸ್ಟಾರಲ್ಲಿ ಒಂದು ಮೂವಿ ನನ್ನ ಕಣ್ಣಿಗೆ ಬಿತ್ತು. ಅದೇ ಮಲಯಾಳ ಮೂವಿ ಪ್ರೇಮಲು. ಒಂದು ಕ್ಯೂಟ್ ಲವ್ ಸ್ಟೋರಿ, ನೋಡೋಕೆ ತುಂಬಾ ಖುಷಿಯಾಗುತ್ತೆ. ಆದರೆ ಒಂದು ಕ್ಯೂಟ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಬೇಕಂದ್ರೆ ಎರಡು ಮನಸ್ಸುಗಳ ಪಾತ್ರ ಬಹಳ ಮುಖ್ಯ. ಎಲ್ಲ ಲವ್ ಸ್ಟೋರಿಲಿ ಏನಾದರೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಅವ್ರವ್ರ ಅವ್ರವ್ರ ಪರಿಸ್ಥಿತಿ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಆದರೆ ಒಂದೊಳ್ಳೆ ನಿಜವಾದ ಪ್ರೀತಿ ಯಾವಾಗಲೂ ಚೇಂಜ್ ಆಗಲ್ಲ, ಕಳ್ಕೊಳ್ಳೋದು ಇಲ್ಲ. ಹ್ಯಾಪೆನ್ಸ್ ಮತ್ತು ಚಾಯ್ಸಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಹ್ಯಾಪೆನ್ಸ್ ಜೀವನ ಬಂದಂಗೆ ಬದುಕೋದು, ಚಾಯ್ಸ್ ನಮ್ಮ ಪ್ರಪಂಚ ನಮ್ಮ ಇಷ್ಟದಂತೆ ಕಟ್ಕೊಳ್ಳೋದು. ಕ್ಯೂಟ್ ಹೀರೋಯಿನ್, ಹ್ಯಾಂಡ್ಸಮ್ ಹೀರೋ, ಇವರು ಇನ್ನಷ್ಟು ಕ್ಯೂಟಾಗಿ ಕಾಣಿಸಿದ್ದು ಇವ್ರ ಪಾತ್ರಗಳು. ಸೌಂದರ್ಯ ಅನ್ನೋದು ನಾವು ನಿರ್ವಹಿಸುವ ಪಾತ್ರ, ಇದು ನನ್ನ ಅನಿಸಿಕೆ. ಈ ಮೂವಿ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನನ್ನ ಮೂವಿ ಟೈಮ್ ಮುಗೀತು. ಯಜಮಾನ ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದಿದ್ದಾರೆ. ಅಜ್ಜಿ ಮತ್ತು ಅಕ್ಕ ಊರಿಂದ ಬಂದಿದ್ದಾರೆ. ಬೆಂಗಳೂರಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ ತುಂಬಾ ಪ್ಲೇಸ್ಗಳಿದೆ, ಆದರೆ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಾಗಲ್ಲ. ತುಂಬಾ ಸರ್ಚ್ ಮಾಡಿ ಲಾಸ್ಟಿಗೆ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು ಮಾಲ್ ಆಫ್ ಏಷ್ಯಾ. ಸೈಲೆಂಟಾಗಿ ಹೊರಗಡೆ ಹೋದರೆ ಮಜಾ ಇರುತ್ತಾ, ಹಾಗೆ ಒಂದು ಸಣ್ಣದಾಗಿ ಹಾಡು ಹೇಳೋ ಪ್ರಯತ್ನ. ನೋಡುತ್ತಿರುವ ಬೇನಾಮಿ ಹಾರಿ ಹೊರಟ ಮೆರವಣಿಗೆ, ನಕಾಶೆಯಿರದ ಆಸಾಮಿ, ಕತ್ತಲಾಚೆಯೇನಿದೆ ತಿಳಿಯದೆ ನುಗ್ಗುವರಿ. ಹಲೋ ಸ್ನೇಹಿತರೆ, ನಾನಿವತ್ತು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. ಮಾಲ್ ಆಫ್ ಏಷ್ಯಾ ಹೇಗಿದೆ ಅಂತ ತೋರಿಸ್ತೀನಿ. ಮಾಲ್ಗಳಲ್ಲಿ ಹೋಮ್ ಸೆಂಟರ್ ಇರೋದು ಒಳ್ಳೆಯದು ಅನಿಸುತ್ತೆ. ಮಾಲೆಲ್ಲ ಸುತ್ತಾಡಿ ಸುಸ್ತಾದವ್ರು ಬಂದು ಇಲ್ಲಿ ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾರೆ. ಮಾಲಲ್ಲಿ ಫುಡ್ ಮಾಡಿಕೊಂಡು ಮಾಲ್ ಬಿಟ್ವಿ. ನೆಕ್ಸ್ಟ್ ಇಲ್ಲಿಗೆ ನೋಡೋಣ ಬನ್ನಿ. जो मैं
ಸ್ನೇಹಿತರೆ, ನಾನಿವತ್ತು ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟಲ್ಲಿ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಮ ದೇಶ ಬೇರೆ ಯಾವ ಕಂಟ್ರಿಗಿಂತನೂ ಕಮ್ಮಿ ಇಲ್ಲ ಅಂತ ಈ ಏರ್ಪೋರ್ಟ್ ನೋಡಿ ಹೇಳ್ಬೋದು. ಹೆಂಗಿದೆ ಅಂತ ನೋಡ್ಕೊಬೋಣ ಬನ್ನಿ. ಏರ್ಪೋರ್ಟ್ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ದ ಕೋರ್ಟ್ ಯಾರ್ಡಿಗೆ ಬಂದ್ವಿ. ಇದ್ರ ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿತ್ತು. ಹೇಗಿದೆ ಅಂತ ನೋಡೋಣ ಬನ್ನಿ. ಎಷ್ಟೋ ಜನ ನಾನು ತುಂಬ ಬ್ಯೂಟಿಫುಲ್ ಅಂತ ಓವರಾಗಿ ಥಿಂಕ್ ಮಾಡೋರಿಗೆ ಸ್ವಲ್ಪ ಇವ್ರನ್ನ ನೋಡೋದು ಒಳ್ಳೆಯದು ಅನ್ನಿಸ್ತು. ಯಾಕಂತ ನೀವೇ ಥಿಂಕ್ ಮಾಡಿ. ನಮ್ಮ ಈ ಸಂಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.